ಚೆಕ್ಕ ಮಕ್ಕಳ ಚೆಣಕೋಲ ಜಗರ ಜಗದಂಗ ಫುಲ್ ಜೋರ್ ಐತಲ್ಲ ಗೋಧಿಯ ಸಸಿಯಾಗ ವೀಲ ಕೊಣದಂಗ. ಎಲ್ಲ ಇವತ್ತು ಸ್ಪೆಷಲ್ ಏನಪ್ಪ ಅಣ್ಣ? ಇವತ್ತು ಮಟನ್ ದಮ್ ಬಿರಿಯಾನಿ ಮೊಸರು ಚಟ್ನಿ ಹಾಕಿ ಹೊಡೆದ್ರ ಗಿರ್ ಅನ್ಬೇಕ. ಜೋರ್ ನೋಡ್ತಾ ಜೋರ್ ಬರ್ರಿ ಹಂಗ. ಮತ್ತಣ್ಣ ಮಟನ್ ಮಸ್ತ್ ಐತು ಅಣ್ಣ. ನೀನು ಮಟನ್ ನೋಡಿದೆ ಮಸ್ತ್ ಆಗತ್ತೆ ಇವತ್ತ ಬಿರಿಯಾನಿ. ಮುಸಲಣ್ಣ ಮಸ್ತ್ ಮಾಡ್ಬೇಕು ಇವತ್ತ. ಸಾಕು ತಳಿ ಮುತ್ತಪ್ಪ ನೀರು ಭಾಳ ಆತ. ಬಿರಿಯಾನಿ ಮಾಡಾಕ ಮಸಾಲೆ ಸಾಮಗ್ರಿಗಳು: ಚಕ್ಕೆ, ಏಲಕ್ಕಿ, ಲವಂಗ, ಸಾಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ, ಚಕ್ರ ಮಗ್ಗೆ, ಇವು ಕಾಯಿ ಮೆಣಸು. ಮತ್ತಣ್ಣ ಬಾ ಇವನ್ನ ಅಷ್ಟು ಹುರ್ಕೊಂಬರಂ ಬಾಪ. ಅಷ್ಟು ಮಾಡ್ತೀನಿ. ಮುತ್ತಣ್ಣ ಕೊತ್ತಂಬರಿ ಸಿಗುತ್ತೋ? ಪುದೀನ ಕೊತ್ತಂಬರಿ ತೊಳಿತೀನಿ. ಹಾಕ್ಬಿಡಪ್ಪ, ಸ್ವಚ್ಛ ತೊಳಿ ಸ್ವಚ್ಛಗ. ಅಣ್ಣ ಮಸ್ತ್ ನಿನ್ನೆ ಕ್ರಿಕೆಟ್ ನೋಡಕ್ ಭಾರಿ ಇಂಟ್ರೆಸ್ಟ್ ಇತ್ತು ಮರ. ಬಾಲಿಂಗ್ ಹಂಗೆ ಇತ್ತು, ಬ್ಯಾಟಿಂಗ್ ಹೆಂಗೆ ಆಡಿದ್ರು ನೋಡಿದ್ದೀನಿ ಇಲ್ಲ. ಇನ್ನು ಅವ್ರು 200 ಹೊಡಿತಾರಲ್ಲ ಅನ್ಕೊಂಡಿದ್ದು ನಾವು ಫಸ್ಟ್ನೇಕ. ಅವ್ರು ವಿಕೆಟ್ ಹೋಗಿದ್ದು ಅದೆಲ್ಲ ನೋಡಿರ. ಆದ್ರೂ ಒಳ್ಳೆ ಮ್ಯಾಚ್ ಗೆದ್ರಲ್ಪ RCB. ಅದ ಭಾರಿ ಖುಷಿ ನಮ್ಗೆ. ಹೆಂಗೆ ಹೋದಂತ ಪಡೆಯವ ಇನ್ನು ಮಸ್ತ್ ಆದ್ರಿ ಬೇಡ ಎಲ್ಲರೂ ಕ್ಯಾಕಿ ಹೊಡೆ. ಎಲ್ಲ ಆತನ ಹಚ್ಚದ ಗರಿ ಗರಿ ಆದ ಉಳ್ಳಾಗಡ್ಡಿ. ನೋಡಾಗ ಅಲ್ಲಿ ಉಳ್ಳಾಗಡ್ಡಿ ಹೊಚ್ಚಿತ್ತೇವ. ಆಯ್ತು ಮಾ. ಉದ್ದಾಗ ಹೆಚ್ಚಿದ ಉಳ್ಳಾಗಡ್ಡಿ. ಪಲಾವ್ ಎಲೆ, ಚರ್ಬಿ 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 ಎಣ್ಣೆ ಬಿಡ್ತಕ್ಕ. ಚೆನ್ನಾಗಿ ಹೆಚ್ಚಿದ ಮಟನ್ನ. ಅದಕ್ಕೆ ಹಾಕ್ತಾನ. ಉಪ್ಪು, ಅರಿಶಿನ ಪುಡಿ, ಕೊಟ್ಟಿದ್ದು ಬ್ಯಾಡಗಿ ಮೆಣಸಿನ ಪೌಡ್ರ, ಕುಟ್ಟಿದ್ದ ಬಿರಿಯಾನಿ ಮಸಾಲ,
ಮೊಸರು, ಉದ್ದಗೆ ಹೆಚ್ಚಿದ ಮೆಣಸಿನ್ಕಾಯಿ, ಟಮಾಟೆ ಹಣ್ಣು ಸಣ್ಣ ಹೆಚ್ಚಿದ್ದು, ಪುದೀನ, ಕೊತ್ತಂಬರಿ, ಧನಿಯಾ ಪೌಡ್ರ್, ಕುಟ್ಟಿದ ಗರಂ ಮಸಾಲ, ಹಣ್ಣದ ಎಲೆ, ರುಬ್ಬಿದ್ದ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಜಗ್ಗ ಮಟನ್ ಅಂತರೂ ಕುದ್ದತಿ. ಈಗ ರೈಸಿಗೆ ಇಡು ನಡಿ. ಹಾಂ ಆಯ್ತಣ್ಣ. ಹಾಂ ರೈಸ್ ರೈಸ್ ಮಾಡೋಣ ಇನ್ನ. ಅನ್ನ ಮಾಡಕ್ ನೀರು, ರೈಸಿಗೆ ಮಸಾಲೆ ಪದಾರ್ಥಗಳು, ಬಿರಿಯಾನಿ ಮಾಡಕ್ ಅಕ್ಕಿ, ಅರ್ಧ ಕುದಿಸಿದ ಅಕ್ಕಿ, ಮಸಾಲ ಗ್ರೇವಿ, ಮಸಾಲ ಗ್ರೇವಿ, ಎಣ್ಣ ಇನ್ನ ದಮ್ ಕೊಟ್ಟನ್ರಿ ಅಣ್ಣ. ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ, ಹುರಿದಿದ್ದು ಉಳ್ಳಾಗಡ್ಡಿ, ಹಾಂ ದಮ್ ಕಟ್ಟಿದ್ದು ಹಾಕ್ಪ. ಈಗ ಇದನ್ನೊಂದು ಸ್ವಲ್ಪ ಇದು ಮಾಡಿಬಿಡು ಈಗ. ಒಂದು 10-15 ನಿಮಿಷ, ಒಂದು 2 ನಿಮಿಷ, ಒಂದು 2-3 ನಿಮಿಷ ಕಲ್ಲು ಹೇರಿಬಿಡು. ಆಯ್ತಣ್ಣ. ಹಾಂ ಎಣ್ಣ ಬಿರಿಯಾನಿ ರೆಡಿ ಆತನ. ಹಾಂ ಗಮ್ಮನ ಬಿಡೋಣ ಬಿರಿಯಾನಿ. ಹಾಂ ಗಮ್ಮನ ನೋಡಪ್ಪ ಮರ ಹುಷಾರಣ್ಣ. ಹಾಂ ಟೇಸ್ಟ್ ಮಾಡಕ್ಕೆ ಚಲೋ ಇಣ್ಣ. ಮುತ್ತಣ್ಣ ಬಾ ಒಟ್ಟ ರೆಡಿ ಆತಪ್ಪ. ಹಂಗಾಯ್ತು ಬಾಣ. ಹಾಂ ಮುತ್ತಪ್ಪಣ್ಣ ಮಸ್ತ್ ಆಗೈತೆ. ಹಾಂ ಹೆಂಗಿದೆ ಗಿರ್ವಿ ಇದು ಮೊಸರು ಚಟ್ನಿ ಅದಕ್ಕೆ ಭಾರಿ ಐತಪ್ಪ. ಇದು ಭಾರಿ ಸಜ್ಜಾಗೈತೆ ಬೈದ. ರುಬ್ಬಿದ್ದು ಮಸಾಲೆಗೆ ಅಣ್ಣ ಮಸ್ತ್ ಆಗೈತೆ ಬಿಡ. ಘಮ ಘಮ ಸ್ಮೆಲ್ ನೋಡಿಲ್ಲ. ಮಟನ್ ಅಂತರೂ ಹೂ ಆದಂಗೆ ಐತೆ. ಪೀಸ್ ನೋಡಿಲ್ಲ ಮಸ್ತ್ ಆಗೈತೆ ಬಿಡಣ್ಣ. ಹಾಂ ರುಬ್ಬಿದ್ಕೊ ಮಸಾಲೆಗೆ ಭಾರಿ ಟೇಸ್ಟ್ ಆಗತ್ತೆ ಬಿಡ ಇದು. ರುಬ್ಬಿ ಮಸಾಲೆ ಏನು ನಾವ ರೆಡಿ ಮಾಡಿ ಹಾಕ್ತೇವಲ್ಲ, ಹಾಂ ಭಾರಿ ಅದು ಜಗ್ಗ.
ಹಾಂ ಮಸ್ತ್ ಒಳ್ಳೆ ಸಜ್ಜಾಗೈತೆ ಬಿಡ. ಮೊಸರು ಚಟ್ನಿನೂ ಮಸ್ತ್ ಆಗೈತೆ. ಹಾಂ ಮೊಸರು ಚಟ್ನಿ ಮಸ್ತ್ ಆಗೈತೆ ಅಣ್ಣ. ಬರೀ ಸಜ್ಜಾಗೈತೆ.